ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರಿಲ್ರು ಬಂಧುಗಳೇ? ಇಂದು ಎಐಸಿಸಿ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವಲ್ಲಿ ಸಿಎಂ ಡಿಸಿಎಂ ಇಬ್ಬರು ಯಶಸ್ವಿಯಾಗಿದ್ದಾರೆ. ತಮಿಳುನಾಡು ಕಾರ್ಯಕ್ರಮವೊಂದಕ್ಕೆ ಮೈಸೂರಿಗೆ ಆಗಮಿಸಿದ ರಾಹುಲ್ ಗಾಂಧಿಯನ್ನ ಇಬ್ಬರು ನಾಯಕರು ಸ್ವಾಗತಿಸಿದರು. ನಂತರ ಸಂಜೆ ಗುಡಲೂರಿನಿಂದ ರಾಹುಲ್ ವಾಪಸ್ ಆದ್ಮೇಲೂ ಇಬ್ಬರು ನಾಯಕರು ರಾಹುಲ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಇದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ. ಕೊನೆಗೂ ರಾಹುಲ್ ಭೇಟಿ ಮಾಡಿದ ಡಿಸಿಎಂ ತಮ್ಮ ಸಿಎಂ ಆಸೆಯ ಕನಸನ್ನ ತಮ್ಮ ನಾಯಕನ ಮುಂದೆ ಬಿಚ್ಚಿಟ್ರ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಬಂಧುಗಳೇ, ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದ ಡಿಸಿಎಂ ಡಿಕೆಶಿ ಇಲ್ಲಿಯವರೆಗೂ ರಾಹುಲ್ ಭೇಟಿಗೆ 2 ಬಾರಿ ಪ್ರಯತ್ನಿಸಿದ್ರು. ಆದರೆ ಡಿಸಿಎಂ ಡಿಕೆಶಿಗೆ ಮಾತ್ರ ರಾಹುಲ್ ದರ್ಶನ ಆಗಿರಲಿಲ್ಲ. ಪ್ರತ್ಯೇಕ ಮಾತುಕತೆಯ ಕನಸು ಹಾಗೆ ಉಳಿದಿತ್ತು. ಇತ್ತ ರಾಜ್ಯದಲ್ಲಿ ಎದ್ದಿದ್ದ ಸಿಎಂ ಬದಲಾವಣೆಯ ಬಿರುಗಾಳಿಯು ತಣ್ಣಗಾಗಿತ್ತು. ಇನ್ನೇನು ಎಲ್ಲವೂ ಮುಗಿದು ಹೋಯಿತು ಅನ್ನುವಷ್ಟರಲ್ಲಿ ಇವತ್ತು ರಾಹುಲ್ ಭೇಟಿ ಮಾಡುವ ಅವಕಾಶ ತಾನಾಗೆ ಡಿಕೆಶಿಗೆ ಒದಗಿ ಬಂದಿದೆ. ಊಟಿಯ ಗುಡಲೂರಿನಲ್ಲಿ ಖಾಸಗಿ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ರಾಹುಲ್ ಮೈಸೂರಿಗೆ ಆಗಮಿಸಿದ್ರು. ಈ ವೇಳೆ ರಾಹುಲ್ ಭೇಟಿ ಮಾಡಿದ ಸಿಎಂ ಡಿಸಿಎಂ ಅವ್ರನ್ನ ಸ್ವಾಗತಿಸಿ ಬೀಳ್ಕೊಟ್ರು. ನಂತರ ಮತ್ತೆ ಕಾರ್ಯಕ್ರಮ ಮುಗಿಸಿ ವಾಪಸ್ ಆದ ನಂತರವೂ ಇಬ್ಬರು ನಾಯಕರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದು ಕುತೂಹಲವನ್ನ ಹುಟ್ಟು ಹಾಕಿದೆ. ಸಿಎಂ ಪ್ರತ್ಯೇಕವಾಗಿ ಕರೆದು ರಾಹುಲ್ ಹೇಳಿದ್ದೇನು, ಸಂಪುಟ ರಚನೆಯ ಬಗ್ಗೆ ಸಿಎಂ ಪ್ರಸ್ತಾಪಿಸಿದ್ರ ಅನ್ನೋದೇ ಕುತೂಹಲ ಹುಡ್ತಾ ಇದೆ. ಇನ್ನು ಸಂಜೆ ಗುಡಲೂರಿನಿಂದ ವಾಪಸ್ ಮೈಸೂರು ಏರ್ಪೋರ್ಟ್ಗೆ ಆಗಮಿಸಿದ ರಾಹುಲ್ ಗಾಂಧಿಯನ್ನ ಮತ್ತೊಮ್ಮೆ ಸಿಎಂ ಡಿಸಿಎಂ ಬೀಳ್ಕೊಡಲು ಭೇಟಿ ಮಾಡಿದ್ರು. ಈ ವೇಳೆ ಇಬ್ಬರು ನಾಯಕರ ಜೊತೆ ರಾಹುಲ್ ಗಾಂಧಿ 1-2 ನಿಮಿಷ ಮಾತುಕತೆ ನಡೆಸಿದ್ರು. ನಂತರ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ದೂರ ಕರೆದೊಯ್ದು ಮತ್ತೊಮ್ಮೆ ಚರ್ಚೆ ನಡೆಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಸಂಪುಟ ರಚನೆಯ ಬಗ್ಗೆ ಪ್ರಸ್ತಾಪವಿಟ್ಟಿದ್ದಾರೆಂಬ ಮಾತುಗಳಿವೆ. ನೀವು ದೆಹಲಿಗೆ ಬನ್ನಿ, ಕೂಲಂಕುಷವಾಗಿ ಮಾತನಾಡೋಣ ಎಂದು ರಾಹುಲ್ ಸಿಎಂಗೆ ಹೇಳಿದ್ದಂತಿದೆ. ಇದಾದ ಬಳಿಕ ಡಿಸಿಎಂ ಡಿಕೆಶಿ ಕೂಡ ರಾಹುಲ್ ಬಳಿಗೆ ಬರ್ತಾರೆ. 1-2 ನಿಮಿಷ ರಾಹುಲ್ ಬಳಿ ಏನೇನೋ ಹೇಳ್ತಾರೆ. ಅವರು ರಾಹುಲ್ ಗಾಂಧಿಗೆ ಹೇಳಿದ್ದೇನು, ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರಾ, ಇಲ್ಲ ಮನರೇಗಾ ಹೋರಾಟದ ಕುರಿತಂತೆ ಚರ್ಚೆ ಮಾಡಿದ್ರ ಗೊತ್ತಾಗ್ತಾ ಇಲ್ಲ. ಆದರೆ ಸಿಕ್ಕ ಅವಕಾಶದಲ್ಲಿ ಡಿಕೆಶಿ ತಮ್ಮ ಆಸೆಯನ್ನು ರಾಹುಲ್ ಮುಂದಿಟ್ಟಿರೋದಂತೂ ಸತ್ಯ. ಒಟ್ಟಿನಲ್ಲಿ ಸಿಕ್ಕ ಅತ್ಯಲ್ಪ ಸಮಯದಲ್ಲಿಯೇ ಡಿಸಿಎಂ ಸಿಎಂ ಇಬ್ಬರು ಮೈಸೂರಿನಲ್ಲಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ದಾರೆ. ತಮ್ಮ ತಮ್ಮ ಆಸೆಗಳನ್ನು ಅವರ ಮುಂದಿಟ್ಟಿದ್ದಾರೆ. ಸಿಎಂ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಪ್ರಸ್ತಾಪಿಸಿದರೆ ಡಿಸಿಎಂ ಸಿಎಂ ಆಸೆಯ ಕನಸನ್ನು ರಾಹುಲ್ ಮುಂದಿಟ್ಟಿದ್ದಾರೆಂಬ ಮಾತುಗಳಿವೆ. ಹಾಗಾದರೆ ಇಬ್ಬರು ನಾಯಕರುಗಳಿಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಅನ್ನೋದು ಮಾತ್ರ ಕುತೂಹಲಕ್ಕೆ ಕಾರಣವಾಗಿದೆ.